ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಇವಾಗ ನಿಮಗೆ ತುಂಬಾ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಸೊ ಇದರ ನೀವು ಸದಾವಕಾಶನ ನೀವು ಉಪಯೋಗ ಮಾಡ್ಕೋಬೇಕಷ್ಟೇನೆ. ಯಾಕೆಂದ್ರೆ ಶನಿಯ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಜಿನೆಸ್ ಇರುತ್ತೆ, ಬೇಗ ಎದ್ದು ಕೆಲಸ ಮಾಡೋದಿಲ್ಲ, ಅಥವಾ ಅಯ್ಯೋ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಸ್ವಲ್ಪ ಮುಂದಕ್ಕೆ ಹಾಕೋದು ಕೂಡ ನಿಮ್ಗೆ ಆಗ್ತಿರುತ್ತೆ. ಆದ್ರೆ ಗುರುವಿನ ಸಂಚಾರ ನೋಡಿ 3 ಬಾರಿ ಚೇಂಜ್ ಆಗ್ತಾನೆ. ಒಂದು 10ನೇ ಮನೆ, 11ನೇ ಮನೆ ಮತ್ತೆ 12ನೇ ಮನೆಗೆ ಬರೋದ್ರಿಂದ ನಿಮ್ಗೆ ಇವಾಗ ಆಲ್ರೆಡಿ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಏನು ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಒಂದು ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಬಿಕಾಸ್ ನಿಮಗೆ ನೋಡಿ, 2ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ನಿಮ್ಮ 4ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಮತ್ತು 6ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಈಗ ಪ್ರೆಸೆಂಟು 10ನೇ ಮನೆಯಲ್ಲಿ ಗುರು ಕೂತಿರೋದ್ರಿಂದ ಸೊ ಇದರಿಂದ ಏನಾಗುತ್ತೆ, ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಸ್ವಲ್ಪ ಮುಂದೆ ಬರ್ತೀರಾ. ಹಾಗೆ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಜಾಬ್ ಮಾಡ್ತಿರ್ತೀರ, ಅವರೆಲ್ಲರಿಗೂ ಪ್ರಮೋಷನ್ ಸಿಗುವಂಥದ್ದು ಅಥವಾ ಗೌರವ ಸಿಗುವಂಥದ್ದು. ನೋಡಿ, ಕೆಲವ್ರಿಗೆ ಏನಾಗುತ್ತೆ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ನೀವು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ತೀರಾ, ಆದರೆ ಯಾವುದೇ ರೀತಿಯಾದ ಒಂದು ಪ್ರಶಂಸೆ ಸಿಕ್ಕಲ್ಲ. ಆದರೆ ಇವಾಗ ನಿಮಗೆ ಅದು ಒಂದು ಒಳ್ಳೆ ಟೈಮು. ನೀವು ಮಾಡ್ತಿರೋ ಕೆಲಸಗಳು ಗುರುತಿಸ್ಕೊಳ್ಳೋ ಅಂಥದ್ದು, ಪ್ರಶಂಸೆ ಸಿಗುವಂಥದ್ದು ಕೂಡ ನಿಮಗೆ ಆಗುತ್ತೆ. ಸೊ ಇದೊಂದು ಸಂತೋಷದ ವಿಷಯನೇ. ಅಥವಾ ನೀವೇನಾದ್ರು ಜಾಬಿಗೆ ಪ್ರಯತ್ನ ಪಡ್ತಿದ್ರೆ ಒಳ್ಳೆ ಕೆಲಸಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರ್ತಾ ಇರೋದ್ರಲ್ಲಿ ಒಳ್ಳೆ ರಿಸಲ್ಟ್ ಬರುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಈ ವರ್ಷದಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಎಜುಕೇಷನ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ನ ತಗೊಳ್ಳುವಂಥದ್ದು, ಮದುವೆ ಯೋಗ ಕೂಡಿ ಬರುವಂಥದ್ದು. ಯಾಕೆಂದ್ರೆ 2ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಂದು ಮದುವೆ ಕೂಡ ಬರುವಂಥ ಒಂದು ಸಮಯ ಕೂಡ ಆಗಿರುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಏನಾದರೂ ಮಾಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಮುಂದಿರ್ತೀರಾ. ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರು ಏನಾದರೂ ವಾಹನಗಳನ್ನ ತಗೋಬೇಕು, ಯಾರಾದರೂ ಕಾರ್ ತಗೋಬೇಕು, ಬೈಕ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕೂಡ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಎಜುಕೇಷನ್ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಯಾರೆಲ್ಲ ರೈತರಿರ್ತೀರ, ರೈತರುಗಳಿಗೂ ಕೂಡ ಒಂದು ಒಳ್ಳೆ ಬೆಳೆ ಸಿಗುವಂಥದ್ದು. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನು ಜಾಬಲ್ಲಿ ಕೂಡ ತುಂಬ ಮುಂದಿರ್ತೀರ. ಇನ್ನು ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಸ್ವಲ್ಪ ಸಮಸ್ಯೆಗಳು ಅಂತಂದರೆ ಏನಂದರೆ, ನಿಮಗೆ ಏನು ಸಮಸ್ಯೆ ನಿಮ್ಗೆ ಆಗ್ತಿದೆ ಅಂತಲೇ ನೀವು ಕಂಡಿಡ್ಕೊಳ್ಳೋಕ್ಕಾಗಲ್ಲ. ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್, ಒಂದು ದಿವಸ ತಲೆನೋವಿದ್ರೆ ಇನ್ನೊಂದು ದಿವಸ ಮೈಕೈ ನೋವು ಬರೋದು, ಇನ್ನೊಂದು ದಿವಸ ಕಾಲು ನೋವು ಬರುವಂಥದ್ದು, ಇನ್ನೊಂದು ದಿವಸ ತಲೆನೋವು ಬರುವಂಥದ್ದು. ಈ ರೀತಿ ಒಂದು ವಾಸಿ ಮಾಡ್ಕೊಳ್ಳೋಕೋರೆ ಇನ್ನೊಂದೇನೋ ಸಮಸ್ಯೆಗಳು ಬಂದು ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಈ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ ಅನ್ನೋದು ಬಿಟ್ಟರೆ ಓವರ್ ಆಲ್ ಆಗಿ ನಿಮಗೆ ಬೇರೆ ಯಾವುದೇ ರೀತಿಯಾದ ಒಂದು ಹಣಕಾಸಿನ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಕಾಡೋದಿಲ್ಲ. ಗುರು 12ನೇ ಮನೆಗೆ ಬಂದಾಗ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ಕೊತೀರಿ. ಇವಾಗ ಆಲ್ರೆಡಿ ನಿಮ್ಗೆ ಹಂಗೇನೆ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಬೆನ್ನಿಂದಲೇ. ಅಂದ್ರೆ ನಿಮ್ಗೆ ಇವತ್ತು ಒಂದಿಷ್ಟು ಸಂಪಾದನೆ ಬರ್ತಾ ಆಗ್ತದೆ ಅಂತಂದಿದಾಗ ಅಷ್ಟೇ ಖರ್ಚು ಕೂಡ ನಿಮ್ಗೆ ಇವಾಗ ಆಲ್ರೆಡಿ ನಡೀತಾ ಇರುತ್ತೆ. ಅಂದ್ರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ಔಟ್ ಆಫ್ ಕಂಟ್ರೀಸ್ಗೆ ಹೋಗುವಂಥದ್ದು, ಅಥವಾ ಬೇರೆ ಏನೋ ಒಂದು ಕಾರ್ಯಗಳು, ಹೆಲ್ತ್ ಇಶ್ಯೂಸ್ಗೋಸ್ಕರ ಖರ್ಚು ಮಾಡುವಂಥದ್ದು, ಈ ರೀತಿ ಅದು ಬ್ಯಾಕ್ ಟು ಬ್ಯಾಕ್ ನಿಮಗೆ ಕಾಡ್ತಾನೆ ಹೋಗ್ತಾ ಇರುತ್ತೆ. ಇದಕ್ಕೆ ನಾನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಒಂದು ರಾಹುವಿನ ಪ್ರಭಾವದಿಂದ ನಾನು ಆಗಲೇ ಹೇಳಿದೆ ನಿಮಗೆ, ಏನು ಎಜುಕೇಷನಲ್ಲಿ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೆದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊತಾರೆ ಅಂತ ಅಂದ್ಬಿಟ್ಟು. ಇನ್ನು ಶನಿಯ ದೃಷ್ಟಿಯಿಂದ ಸ್ವಲ್ಪ ಲೇಜಿನೆಸ್ ಫೀಲ್ ಆಗ್ತೀರಾ. ಇದಕ್ಕಾಗಿ ಪ್ರತಿ ಶನಿವಾರ ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು, ಯಾರಿಗಾದ್ರೂ ಒಂದು ವ್ಯಕ್ತಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥ ವ್ಯಕ್ತಿ ಅಂತಂದರೆ ಸ್ವಲ್ಪ ನಿರ್ಗತಿಕರಿಗೆ, ಸ್ವಲ್ಪ ತುಂಬ ಬಡತನದಲ್ಲಿರೋರಿಗೆ ನಿಮ್ಮ ಕೈಲಿ ಸಾಧ್ಯ ಆಗಿದೆ ಏನಾದರೂ ಒಂದನ್ನು ದಾನ ಧರ್ಮ ಅನ್ನೋದನ್ನ ಮಾಡೋದಿಟ್ಕೊಳ್ಳಿ. ಸೊ ಇದರಿಂದ ಶನಿಯ ಪ್ರಭಾವದಿಂದ ಕೂಡ ಸ್ವಲ್ಪ ನೀವು ಪಾರಾಗ್ತಾ ಹೋಗ್ಬೋದು. ಸೊ ಓವರ್ ಆಲ್ ಆಗಿ ಕನ್ಯಾ ರಾಶಿಯವರಿಗೆ ಬಹಳ ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದ್ರೆ, ಪ್ರತಿ ದಿವಸನೂ ನೀವು ವಿಷ್ಣು ಸಹಸ್ರನಾಮನ ಕೇಳೋದು, ಹೇಳ್ಕೊಳ್ಳೋದನ್ನ ಮಾಡಬೇಕಾಗತ್ತೆ. ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಂದರೆ ವರ್ಷದಲ್ಲಿ 1 ಸತಿನೋ 2 ಸತಿನೋ ತಿರುಪತಿ ದೇವಸ್ಥಾನಕ್ಕೆ, ಅಂದರೆ ಬಾಲಾಜಿಯ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಹೆಸರು ಕಾಳಲ್ಲಿ ಸ್ಪ್ರೌಟ್ಸ್ ಮಾಡಿಕೊಂಡು ಬುಧವಾರದ ದಿವಸ ತಿನ್ನುವಂಥದ್ದು, ಪಕ್ಷಿಗಳಿಗೆ ಸ್ವಲ್ಪ ಆಹಾರನ ಹಾಕೋದು, ಇದಿಷ್ಟನ್ನ ಮಾಡ್ಕೊಂಡ್ರೆ ಸಾಕು. ನಿಮಗೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ಏನೇ ಕೆಲಸ ಕೈ ಇಟ್ಟರು ಕೂಡ ಅದ್ಭುತವಾಗಿರುತ್ತೆ. ಸ್ವಲ್ಪ ಲೇಜಿನೆಸ್ನ ಬಿಟ್ಟು ಒಂಚೂರು ಕೆಲಸ ಮಾಡಿದ್ರೆ ಸಾಕು, ನಿಮಗೆ ಖಂಡಿತ ನೀವು ಮುಟ್ಟಿದ ಎಲ್ಲನೂ ಕೂಡ ಚಿನ್ನ ಆಗುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ರಾಹು ಕೇತುವಿನ ಒಂದು ಬದಲಾವಣೆ ಆಗೋದ್ರಿಂದ ಆಗಿರ್ಬೋದು, ಅಥವಾ ಏನು ಶನಿಯ ಒಂದು ದೃಷ್ಟಿಯಿಂದ ಆಗಿರ್ಬೋದು, ಏನೇ ನೆಗೆಟಿವಿಟಿ ಆದರೂ ಕೂಡ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಆ ನೆಗೆಟಿವಿಟಿ ಎಲ್ಲನೂ ಕೂಡ ಒಡೆದೋಗ್ತಾ ಹೋಗುತ್ತೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಅವ್ರನ್ನ ಸ್ವಲ್ಪ ಏನು ವೆಹಿಕಲ್ಸ್ ಕೊಟ್ಬಿಡೋದು, ಅವ್ರೋಗಿ ಎಲ್ಲಾದರೂ ತೊಗೊಂಡೋಗಿ ಅದನ್ನ ಏನಾದರೂ ಮಾಡ್ಕೊಂಡು ಬಂದು ಕೈ ಕಾಲು ಪೆಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಹೆಲ್ತ್ ಪ್ರಾಬ್ಲಮ್ ಏನು ಬರ್ಬೋದು ಅಂತ ನೋಡಿದ್ರೆ, ನೋಡಿ ಸ್ವಲ್ಪ ನಿಮಗೆ ಸ್ಟಮಕ್ ಇನ್ಫೆಕ್ಷನ್, ಅದೇ ನಾನು ಆಗಲೇ
ಹೇಳಿದೆ ಏನಂತ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರ್ತಿದೆ ಅಂತ ನೀವು ಕಂಡಿಡಿಯಕ್ಕಾಗಲ್ಲ, ಆ ರೀತಿ ಬರ್ತಾನೆ ಹೋಗ್ತಾ ಇರುತ್ತೆ. ಅದಕ್ಕೆ ಪರಿಹಾರನೂ ಕೂಡ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ. ನೋಡಿ, ಹೆಲ್ತ್ ಇಶ್ಯೂಸ್ ಯಾವ ರೀತಿ ಬರುತ್ತೆ ನಿಮಗೆ ಅಂತಂದರೆ, ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರೋದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿ ಶುಕ್ರವಾರದ ದಿವಸ ರಾಹುಗಾಲದಲ್ಲಿ ಸ್ವಲ್ಪ ದುರ್ಗಾದೇವಿಯ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ನೀವು ಮೆಡಿಟೇಷನ್ ಮಾಡ್ಕೊಂಡು ಬರೋದು, ಇದನ್ನ ಮಾಡ್ಕೊಂಡ್ರು ಕೂಡ ಈ ಹೆಲ್ತಿಂದ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಖಂಡಿತವಾಗ್ಲೂ ನೀವು ಅದರಿಂದ ಈಚೆ ಬರ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.